ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಮುಖೇಶ್ ಅಂಬಾನಿ ದೇಶದ ಟಾಪ್ ಕುಬೇರ. ಈ ಕುಬೇರನ ಪುತ್ರ ಅನಂತ್ ಅಂಬಾನಿಯ ಮದುವೆಗೆ ಇಡೀ ಸ್ವರ್ಗವೇ ಧರೆಗಿಳಿದಿದೆ. ಹಿಂದೆ ಕಂಡಿರದ ಮುಂದೆ ಕಾಣದ ಅದ್ದೂರಿ ಮದುವೆಗೆ ಸಕಲ ತಯಾರಿಗಳು ನಡೀತಾ ಇವೆ. ಇದರ ಮಧ್ಯೆ ಅಂಬಾನಿ ಪುತ್ರ ಅನಂತ್ ಅಂಬಾನಿ ತಮ್ಮ ಕನಸಿನ ಕೂಸು ವಂತಾರಾದ ಮೂಲಕ ಪ್ರಾಣಿಗಳ ರಕ್ಷಣೆಗಾಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಸಮಗ್ರ ಪ್ರಾಣಿ ರಕ್ಷಣೆ, ಆರೈಕೆ, ಸಂರಕ್ಷಣೆ ಮತ್ತು ಪುನರ್ವಸತಿ ಕಾರ್ಯಕ್ರಮ ಇದಾಗಿದೆ. ವಂತಾರ ಅಂದ್ರೆ ಸ್ಟಾರ್ ಆಫ್ ದಿ ಫಾರೆಸ್ಟ್ ಅಂತ ಅರ್ಥ. ಈ ವಂತಾರಾದ ಮೂಲಕನೇ ಅನಂತ್ ಅಂಬಾನಿ ಭಾರತ ಹಾಗೂ ವಿದೇಶಗಳಲ್ಲಿ ಗಾಯಗೊಂಡ, ಆತಂಕಕ್ಕೆ ಗುರಿಯಾದ, ಸಮಸ್ಯೆಗೆ ಈಡಾದ ಪ್ರಾಣಿಗಳ ರಕ್ಷಣೆ, ಆರೈಕೆ, ಚಿಕಿತ್ಸೆ ಹಾಗೂ ಪುನರ್ವಸತಿಯನ್ನ ಕಲ್ಪಿಸುವುದಕ್ಕೆ ಮುಂದಾಗಿದ್ದಾರೆ. ಗುಜರಾತ್ನ ಜಾಮ್ ನಗರದಲ್ಲಿನ ರಿಲಯನ್ಸ್ ರಿಫೈನರಿ ಸಮುಚ್ಚಯದಲ್ಲಿ ಈ ವಂತಾರ ಪುನರ್ವಸತಿ ಕೇಂದ್ರವನ್ನ ನಿರ್ಮಾಣ ಮಾಡಲಾಗಿದೆ. ಪ್ರಾಣಿಗಳ ರಕ್ಷಣೆ ಹಾಗೂ ಸುರಕ್ಷತೆಯನ್ನ ದೃಷ್ಟಿಯಲ್ಲಿ ಇರಿಸಿಕೊಂಡು ಇದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಪ್ರಮುಖ ಪರಿಣಿತರ ಜೊತೆಗೂಡಿ 3,000 ಎಕರೆ ಪ್ರದೇಶವನ್ನ ಅರಣ್ಯದ ರೀತಿಯ ವಾತಾವರಣವಾಗಿ ವಂತಾರ ಪರಿವರ್ತನೆ ಮಾಡಲಾಗಿದೆ. ಜಾಗತಿಕ ಮಟ್ಟದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗಳ ಕ್ರಮಗಳಿಗೆ ವಂತಾರ ವೇದಿಕೆ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಹೌದು, ಅನಂತ್ ಅಂಬಾನಿಯ ಈ ವಂತಾರದಲ್ಲಿ 43 ಪ್ರಭೇದದ 2,000ಕ್ಕೂ ಹೆಚ್ಚು ಪ್ರಾಣಿಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ. 200 ಆನೆಗಳು, ಸರೀಸೃಪಗಳು, ಪಕ್ಷಿಗಳು, ಖಡ್ಗಮೃಗ, ಚಿರತೆ, ಮೊಸಳೆ ಸೇರಿದಂತೆ 1,000ಕ್ಕೂ ಹೆಚ್ಚು ಪ್ರಾಣಿಗಳಿಗೆ ಇಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ಭಾರತ ಮಾತ್ರವಲ್ಲ, ಮೆಕ್ಸಿಕೋ, ವೆನೆಜುವೆಲಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಿ ಕರೆತಂದ ಪ್ರಾಣಿಗಳಿಗೂ ಇಲ್ಲಿ ಆಶ್ರಯ ನೀಡಲಾಗಿದೆ. ವೆನೆಜುವೆಲಾದ ನ್ಯಾಷನಲ್ ಫೌಂಡೇಶನ್ ಆಫ್ ಝೂನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಯಂತಹ ವಿಶ್ವದಾದ್ಯಂತ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಈ ವಂತಾರ ಕೈ ಜೋಡಿಸಿದೆ. ಭಾರತದಲ್ಲಿ ಇದು ರಾಷ್ಟ್ರೀಯ ಜಿಯಾಲಜಿಕಲ್ ಪಾರ್ಕ್, ಅಸ್ಸಾಂ ರಾಜ್ಯ ಮೃಗಾಲಯ, ನಾಗಾಲ್ಯಾಂಡ್ ಜಿಯಾಲಜಿಕಲ್ ಪಾರ್ಕ್, ಸರ್ದಾರ್ ಪಟೇಲ್ ಜಿಯಾಲಜಿಕಲ್ ಪಾರ್ಕ್ ಸಹಯೋಗದೊಂದಿಗೆ ಪ್ರಾಣಿಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ವಂತಾರದಲ್ಲಿ ಪ್ರಾಣಿಗಳ ಆಹಾರ ತಯಾರು ಮಾಡಲು ಬೃಹತ್ ಅಡುಗೆ ಮನೆ ಇದೆ. 14,000 ಚದರ ಅಡಿಗಳಷ್ಟು ವಿಶೇಷವಾದ ಫುಡ್ ಕಿಚನ್ ಇದ್ದು, ಆನೆಗಳಿಗಾಗಿ ದಿನಕ್ಕೆ 400ರಿಂದ 500 ಕೆಜಿಯಷ್ಟು ಕಿಚಡಿಯನ್ನ ರೆಡಿ ಮಾಡಲಾಗುತ್ತೆ. ರಾಗಿ ಮುದ್ದೆ, ತೆಂಗಿನಕಾಯಿ ಸೇರಿದಂತೆ ವಿಶೇಷ ಪಾಪ್ಕಾರ್ನ್ ಕೂಡ ಇಲ್ಲಿ ಆನೆಗಳಿಗೆ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಗಾಯಗೊಂಡ ಆನೆಗಳಿಗಾಗಿ ಬೃಹತ್ ಆಪರೇಷನ್ ಥಿಯೇಟರ್ ನಿರ್ಮಾಣ ಮಾಡಲಾಗಿದೆ. ವಿಶಾಲವಾಗಿರುವ ಈ ಆಪರೇಷನ್ ಥಿಯೇಟರ್ನಲ್ಲಿ ಆನೆಗಳ ಕಣ್ಣಿಗೆ ಬಟ್ಟೆ ಹಾಕಿ ತುಂಬಾ ಜಾಗರೂಕತೆಯಿಂದ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತೆ. ಈ ಬಗ್ಗೆ ಅನಂತ್ ಅಂಬಾನಿ ಮಾತನಾಡಿದ್ದು, ಈ ತರಹದ ಆಲೋಚನೆ ಬರೋದಕ್ಕೆ ತಾಯಿ ನೀತಾ ಅಂಬಾನಿಯೇ ಕಾರಣ ಎಂದಿದ್ದಾರೆ. ನೀತಾ ಅಂಬಾನಿಗೆ ಪ್ರಾಣಿ ಪಕ್ಷಿ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿಯಂತೆ. ಇದೇ ಕಾರಣಕ್ಕೆ ವನ್ಯಜೀವಿಗಳ ರಕ್ಷಣೆಗೆ ಏನಾದರೂ ಮಾಡಬೇಕು ಅಂದುಕೊಂಡಿದ್ದ ಅನಂತ್ ಈ ವಂತಾರ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ. 3,000 ಎಕರೆ ಬೃಹತ್ ಪ್ರದೇಶದಲ್ಲಿ ಪ್ರಾಣಿಗಳಿಗಾಗಿಯೇ ಸ್ಪೆಷಲ್ ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ದಾರೆ. ಸ್ಟೇಟ್ ಆಫ್ ಆರ್ಟ್ ಅನ್ನೋ ಟೆಕ್ನಾಲಜಿ ಮೂಲಕ ಈ ಆಸ್ಪತ್ರೆ ನಿರ್ಮಿಸಿದ್ದು, MRI ಮೆಷಿನ್, ಸಿಟಿ ಸ್ಕ್ಯಾನ್, 6 ಆಪರೇಷನ್ ಥಿಯೇಟರ್, ಲ್ಯಾಬ್, ICU ಸೇರಿದಂತೆ ಮನುಷ್ಯರಿಗೆ ಲಭ್ಯವಿರುವಂತೆ ಪ್ರಾಣಿಗಳಿಗೆ ಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜನರು ಕೂಡ ಒಂಥರ ಪುನರ್ವಸತಿ ಕೇಂದ್ರವನ್ನ ನೋಡಬಹುದಾಗಿದೆ. ಒಟ್ನಲ್ಲಿ ಅನಂತ್ ಅಂಬಾನಿ ಪ್ರಾಣಿಗಳ ರಕ್ಷಣೆಗಾಗಿ ಹೊಸದೊಂದು ಲೋಕವನ್ನೇ ಸೃಷ್ಟಿ ಮಾಡಿದ್ದು, ಅನಾಥ ಮತ್ತು ಗಾಯಗೊಂಡ ವನ್ಯಜೀವಿಗಳ ಪಾಲಿಗೆ ವಂತಾರ ಆಸರೆಯಾಗಿ ನಿಂತಿರೋದು ಸುಳ್ಳಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.